ಮುತ್ತು ರಾಜ ಡಾಕ್ಟರ್ ರಾಜ್ಕುಮಾರ್ ಆದ ಕತೆ ಗೊತ್ತೇ? ಸಿನಿಮಾಕ್ಕಾಗಿ ಹೆಸರು ಬದಲಾಯಿಸಿಕೊಂಡು ಖ್ಯಾತಿ ಪಡೆದ ಮೂವರ ಕುಮಾರರು. ಕನ್ನಡದ ಸಾಕಷ್ಟು ಜನಪ್ರಿಯ ನಟ ನಟಿಯರು ಸಿನಿಮಾಗಾಗಿ ತಮ್ಮ ಮೂಲ ಹೆಸರುಗಳನ್ನು ಬದಲಿಸಿ ಇನ್ನೊಂದು ಹೆಸರಿನೊಂದಿಗೆ ಜನಪ್ರಿಯತೆ, ಖ್ಯಾತಿ, ಯಶಸ್ಸನ್ನು ಪಡೆದಿದ್ದಾರೆ. ಅಂಥವರ ಪೈಕಿ ಪ್ರಮುಖರಾದವರೆಂದರೆ ಅದು ಡಾಕ್ಟರ್ ರಾಜ್ಕುಮಾರ್. ಹಾಗೆ ನೋಡಿದರೆ ಕುಮಾರರತ್ನರಲ್ಲಿ ಮೂವರು ತಮ್ಮ ಹೆಸರು ಬದಲಿಸಿಕೊಂಡವರೇ. ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಮುತ್ತುರಾಜು, ಆದರೆ ಕಲ್ಯಾಣ್ ಕುಮಾರ್ ಹೆಸರು ಚೊಕ್ಕಣ್ಣ ಆಗಿತ್ತು. ಉದಯ್ ಕುಮಾರ್ ಅವರ ಹೆಸರು ಸೂರ್ಯನಾರಾಯಣ ಶಾಸ್ತ್ರಿ ಎಂದಾಗಿತ್ತು. ಮೂವರು ಸಿನಿಮಾಗಾಗಿ ತಮ್ಮ ಹೆಸರು ಬದಲಿಸಿಕೊಂಡಿದ್ದಲ್ಲದೆ ಸಿನಿಮಾ ಹೆಸರಿನಿಂದಲೇ ಜನಪ್ರಿಯರಾದವರು. ಮುತ್ತುರಾಜು ಡಾಕ್ಟರ್ ರಾಜ್ಕುಮಾರ್ ಎಂದು ಹೆಸರು ಬದಲಾಯಿಸಿಕೊಂಡಿದ್ದು ಯಾಕೆ ಮತ್ತು ಹೇಗೆ ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. 1950ರಲ್ಲಿ ಗುಬ್ಬಿ ವೀರಣ್ಣ, ಸಿ.ಆರ್. ಬಸವರಾಜ್ ಮತ್ತು ಎ.ವಿ. ಮೇಯಪ್ಪ ಚೆಟ್ಟಿಯಾರ್ ಪಾಲುದಾರಿಕೆಯಲ್ಲಿ ಗುಣಸಾಗರಿ ಚಿತ್ರವನ್ನು ಮಾಡಿದ್ದರು. ಹೊನ್ನಪ್ಪ ಭಾಗವತರ್ ಮತ್ತು ಪಂಡರೀಬಾಯಿ ಅಭಿನಯದ ಈ ಚಿತ್ರವು ಯಶಸ್ವಿಯೂ ಆಗಿತ್ತು. ಈ ಚಿತ್ರದ ನಂತರ ಬೇಡರ ಕಣ್ಣಪ್ಪ ಚಿತ್ರ ಮಾಡುವುದಕ್ಕೆ ಸಿದ್ಧತೆ ನಡೆಯುತ್ತಿತ್ತು. ಈ ಚಿತ್ರವು ಅದೇ ಹೆಸರಿನ ನಾಟಕವನ್ನಾಧರಿಸಿದ್ದು, ನಾಟಕದಲ್ಲಿ ಕಾಶಿ ಮತ್ತು ಶಾಸ್ತ್ರಿ ಪಾತ್ರಗಳಲ್ಲಿ ನಟಿಸಿದ್ದ ನರಸಿಂಹರಾಜು ಮತ್ತು ಜೆ.ವಿ. ಅಯ್ಯರ್ ಅವರೇ ಚಿತ್ರದಲ್ಲೂ ತಮ್ಮ ಪಾತ್ರಗಳನ್ನು ನಿರ್ವಹಿಸಬೇಕೆಂದು ಹಿರಿಯರು ನಿರ್ದೇಶಿಸಿದ್ದರು. ಚಿತ್ರತಂಡದವರು ಸೂಕ್ತ ನಾಯಕನ ಹುಡುಕಾಟದಲ್ಲಿದ್ದರು. ಹೀಗಿರುವಾಗಲೇ ಒಮ್ಮೆ ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ ಅವರು ಮದರಾಸಿನಿಂದ ತಮ್ಮ ಸ್ವಂತ ಊರಾದ ನಂಜನಗೂಡಿಗೆ ಹೋಗಿದ್ದರಂತೆ. ಬಸ್ ನಿಲ್ದಾಣದಲ್ಲಿ ಮುತ್ತುರಾಜು ಅವರ ಭೇಟಿಯಾಯಿತಂತೆ. ಮುತ್ತುರಾಜು ತಮ್ಮ ಪತ್ನಿ ಪಾರ್ವತಿ ಮತ್ತು ತಾಯಿಯ ಜೊತೆಗೆ ಶ್ರೀಕಂಠೇಶ್ವರನ ದರ್ಶನ ಪಡೆದು ಮೈಸೂರಿಗೆ ಹೊರಟಿದ್ದರಂತೆ. ಮುತ್ತುರಾಜು ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಸಿಂಹ ಅವರಿಗೂ ಹಳೆಯ ಪರಿಚಯ. ಮುತ್ತುರಾಜುವನ್ನು ನೋಡುತ್ತಿದ್ದಂತೆಯೇ ಕಣ್ಣಪ್ಪನ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದ್ದಾರೆ ಎಂದನಿಸಿತಂತೆ. ಆದರೆ ತಕ್ಷಣಕ್ಕೆ ಹೇಳಲಿಲ್ಲ. ಆ ಸಂದರ್ಭದಲ್ಲಿ ಮುತ್ತುರಾಜು ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದು, ಕಂಪನಿಯು ಹುಬ್ಬಳ್ಳಿಯಲ್ಲಿ ಮೊಕ್ಕಾಂ ಹೂಡಿತಂತೆ. ಹುಬ್ಬಳ್ಳಿಗೆ ಹೋಗಬೇಕು ಎಂದು ಮುತ್ತುರಾಜು ಹೊರಟರಂತೆ. ನಂಜನಗೂಡಿನಿಂದ ಮದರಾಸಿಗೆ ವಾಪಸ್ಸಾದ ನಂತರ ವೀರಣ್ಣನವರ ಬಳಿ ಮುತ್ತುರಾಜುವಿನ ವಿಷಯ ಪ್ರಸ್ತಾಪಿದರಂತೆ. ಅದಕ್ಕೆ ವೀರಣ್ಣ ಸಹ ಒಪ್ಪಿ ಮುತ್ತುರಾಜಿಗೆ ಪತ್ರ ಬರೆದು ಅವರನ್ನು ಮದರಾಸಿಗೆ ಕರೆಸಿಕೊಂಡಿದ್ದಾರೆ. ಮದರಾಸಿಗೆ ಹೋದ ಮುತ್ತುರಾಜು ಆಡಿಷನ್ನಲ್ಲಿ ಭಾಗವಹಿಸಿ ಅದರಲ್ಲಿ ಆಯ್ಕೆಯಾಗಿ ಬೇಡರ ಕಣ್ಣಪ್ಪ ಚಿತ್ರದ ನಾಯಕರಾಗಿದ್ದಾರೆ. ಆದರೆ ಚಿತ್ರಕ್ಕೆ ಹೊಂದುವಂತೆ ಹೆಸರು ಬದಲಾಯಿಸಿಕೊಳ್ಳಬೇಕು ಎಂದು ಮೇಯಪ್ಪ ಚೆಟ್ಟಿಯಾರರು ಹೇಳಿದರಂತೆ. ಆದರೆ ಮುತ್ತುರಾಜುಗೆ ತಮ್ಮ ತಂದೆ ತಾಯಿ ಇಟ್ಟ ಹೆಸರು ಬದಲಾಯಿಸಿಕೊಳ್ಳುವುದಷ್ಟೇ ಇಷ್ಟವಿರಲಿಲ್ಲಂತೆ. ಕೊನೆಗೆ ಹಿರಿಯರ ಒತ್ತಾಯದ ಮೇಲೆ ಹೆಸರು ಬದಲಾಯಿಸಿಕೊಳ್ಳುವುದಕ್ಕೆ ಒಪ್ಪಿದ್ದಾರೆ. ಸರಿ, ಏನು ಹೆಸರು ಇಡಬೇಕು ಎಂಬ ಚರ್ಚೆ ಆಯಿತಂತೆ. ಮುತ್ತುರಾಜ ರಾಜಕುಮಾರನ ಟಿವಿಯಲ್ಲಿ ಬಾಳಲಿ ಎಂಬ ಕಾರಣಕ್ಕೆ ಸಿಂಹ ಅವರು ರಾಜಕುಮಾರ್ ಎಂದು ಬದಲಾಯಿಸಿದರಂತೆ. ಈ ಹೆಸರು ಇಡುವುದಕ್ಕೆ ಇನ್ನೂ ಒಂದು ಕಾರಣವಿದೆ ಎಂಬ ಪ್ರತೀತಿ ಇದೆ. ಆಗ ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯ ನಟರಾಗಿ ಗುರುತಿಸಿಕೊಂಡವರು ರಾಜ್ ಕಪೂರ್ ಮತ್ತು ದಿಲೀಪ್ ಕುಮಾರ್. ಅವರಿಬ್ಬರ ಮೊದಲ ಪದಗಳನ್ನು ತೆಗೆದು ರಾಜ್ಕುಮಾರ್ ಎಂಬ ಹೆಸರಿಡಲಾಯಿತು ಎಂದು ಹೇಳಲಾಗುತ್ತದೆ. ಕಾರಣ ಏನೇ ಇರಲಿ, ಅಂದಿನಿಂದ ರಾಜ್ಕುಮಾರ್ ಎಂದು ಬದಲಾದ ಮುತ್ತುರಾಜು ಬರೀ ಕನ್ನಡ ಚಿತ್ರರಂಗದಲ್ಲಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಪ್ರಸಿದ್ಧರಾಗಿದ್ದಾರೆ. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರವು ಹಿಂದಿ ಮತ್ತು ತೆಲುಗಿಗೆ ರಿಮೇಕ್ ಆಗಿದ್ದಷ್ಟೇ ಅಲ್ಲ, ತಮಿಳಿಗೂ ಡಬ್ ಆಯಿತು. ವಿಶೇಷವೆಂದರೆ ತೆಲುಗಿನ ಕಾಳಹಸ್ತಿ ಮಹಾತ್ಸ್ಯಂ ಚಿತ್ರದಲ್ಲೂ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದಷ್ಟೇ ಅಲ್ಲ, ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡಿದ್ದರು. ಅವರು ಪರಭಾಷೆಯಲ್ಲಿ ನಟಿಸಿದ್ದು ಅದೊಂದೇ ಚಿತ್ರದಲ್ಲಿ, ಕಾಳಹಸ್ತಿ ಮಹಾತ್ಸ್ಯಂ ಚಿತ್ರದ ನಂತರ ರಾಜ್ಕುಮಾರ್ ಅವರು ಯಾವುದೇ ಪರಭಾಷೆಯ ಚಿತ್ರದಲ್ಲೂ ನಟಿಸಲಿಲ್ಲ ಎಂಬುದು ವಿಶೇಷ. ಧನ್ಯವಾದಗಳು.